ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರ ಆತ್ಮೀಯರೇ. BJP ರಾಜ್ಯ BJPಯಲ್ಲಿ ಬದಲಾವಣೆ ಆಗ್ತದನ. ನವಂಬರ್ಗೆ 3 ವರ್ಷ ಆಗ್ತದೆ ವಿಜೇಂದ್ರ ಅವ್ರದ್ದು. ಅವ್ರನ್ನ ಬದಲಾಯಿಸಿ ಮತ್ತು ಸೋಮಣ್ಣನ ಮಾಡ್ತಾರೆ, ಅದು ಮತ್ತಾರನ್ನ ಅದು ಮಾಡ್ತಾರೆ. ಚರ್ಚೆ ಜೋರು ಹಿಡಿತಾ ಇದೆ. ಅದರಲ್ಲೂ ಭಿನ್ನಮತಿಯರು ಮಾತ್ರ ಭದ್ರ ಆಗಬೇಕು, ವಿಜೇಂದ್ರ ಮತ್ತು ಬೇರೆದವ್ರು ಬರಬೇಕು ಅಂತೇಳಿ ಮತ್ತು ಹಿರಿಯರು ಸಹಿತ ಇದ್ದಾರಲ್ಲೇ. ನಮಗೆ ಕೊಡ್ರಿ, ಅವಾಗ ಸಣ್ಣವು ನಮಗಿಂತ ಹುಡುಗ ಅವ್ರ ಮುಂದೆ ಹೆಂಗೆ ನಿಲ್ಲೋದು, ನಾವು ಕೈ ಕಟ್ಕೊಂಡ ಅನ್ನುವಂಥ ಜನರು ಇದ್ದಾರೆ ಅದರಲ್ಲೇ. ಆದರೆ ಇದು ಯಶಸ್ವಿ ಆದಿತ ಅಂತ. ಯಾಕಂದ್ರೆ ಯಡಿಯೂರಪ್ಪನವರಂತೂ ತಮ್ಮ ಮಗನ ಬಿಟ್ಟು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡೋ ಸ್ಥಿತಿ ಒಳಗಿಲ್ಲ. ಅಂದರೆ ಮಾಡೋದಾದ್ರೆ ನಾನು ಹೋಗಿಬಿಡ್ತೀನಪ್ಪ ಹೊರಗೆ ಅನ್ನುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಯಡಿಯೂರಪ್ಪನವರಂಥ ಇನ್ನೊಬ್ಬ ನಾಯಕ BJPಯಲ್ಲಿ ಇದ್ದಾರೇನು, ಗೆಲ್ಲಿಸ್ಕೊಂಬರುವಂಥದ್ದು ಅನ್ನೋದು ಇವತ್ತಿರೋ ದೊಡ್ಡ ಪ್ರಶ್ನೆ ಈ ಭಿನ್ನರ ಮುಂದೆ ಮತ್ತು ವರಿಷ್ಠರ ಮುಂದೆ. ಶಾರ್ ಅವ್ರಿಗೆ ಬದಲಾವಣೆ ಮಾಡಲೇಬೇಕಂತದೆ. ಯಾಕಂದರೆ 2023 ಬದಲಾಯಿಸಬೇಕು ಬೇಕಾಗಿಲ್ಲ ಯಡಿಯೂರಪ್ಪನವ್ರು ಅಂತ ಏನು ಮಾಡಿದರು. ಪರಿಣಾಮ ಏನಾಯ್ತು, 66ಕ್ಕೆ ಬಂದು ಬಿಟ್ಟಿದ್ದು. ಕಡೆಗೆ ಅಟ್ಲೀಸ್ಟ್ 105 ಇತ್ತು ಮೊದಲು, 66ಕ್ಕೆ ಬಂತು. ಈ ಸಲ ಹದ ಪರಿಸ್ಥಿತಿ ಬಂದಿದ್ದೀನೋ ಒಂದು ಭಯ ಅದ. ಮತ್ತು ಲೋಕಸಭಾ ಚುನಾವಣೆಯಲ್ಲೇ ಒಂದು ವೇಳೆ ಯಡಿಯೂರಪ್ಪನವರು ಲೀಡರ್ಶಿಪ್ ತೊಗೊಳೋಗಿದ್ರೆ ಇನ್ನೂ ಕಡಿಮೆ ಆಗ್ತಾಯಿದ್ದು ಅನ್ನುವಂಥ MPಗಳು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಅದೇನೂ ಇರಲಿ, ಅವ್ರವ್ರ ಬೆಂಬಲಿಗರು ಅವ್ರು ಬೆಂಬಲಿಸೋದು ಆ ಮಾತು ನಡ್ಕೊಂಡು ಬಂದಂಥದ್ದಲ್ಲ. ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಈಗ 3 ವರ್ಷ ಮುಗಿತದೆ ನವಂಬರ್ಗೆ. ವಿಜೇಂದ್ರರನ್ನು ಬದಲು ಮಾಡಿದರೆ ಹೇಗೆ ಗೆಲ್ಲಬೋದಾ ನಾವು ಅಂತೇಳಿ. ಮತ್ತು ಅದನ್ನು ಆ ವಿಷಯದಲ್ಲಿ ಏನೋ ನಮ್ಮ ಅಮಿತ್ ಶಾ ಅವರು ವಿ ಸೋಮಣ್ಣವ್ರನ್ನ ಕರೆಸಿ ಮಾತಾಡಿದ್ದಾರೆ ಅಂತ ಸುದ್ದಿ ಹೋಯ್ತಾವೆ. ಅದೇನು ಮಾತಾಡಿದರು, ಎಂತ ಮಾತಾಡಿದರು ಅದು ಸೀಕ್ರೆಟ್ ಅದ. ಬಟ್ ಗ್ಯಾಸ್ ನಮ್ಮದೆಲ್ಲ ಇಲ್ಲ. ಏನೋ ವಿ ಸೋಮಣ್ಣವರು ನನಗೆ ಕೊಟ್ಟರೆ ಮಾಡಬಲ್ಲೆ ಅನ್ನೋದು ಮಾತಿನ ಮಾತಾಡಿದ್ದಾರೆ ಅಂತ ಸುದ್ದಿ ಉಳಿತಾವೆ. ನಾನು ಗೆಲ್ಲಿಸ್ಕೊಂಡು ಬರಬಲ್ಲೆ ಅನ್ನೋದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಚುನಾವಣೆ ಮಾತ್ರ ಈಗ ಉಳಿದಿದ್ದು ಏನಪ್ಪ ಅಂತಂದ್ರೆ ಇನ್ನು 20 ತಿಂಗಳಷ್ಟ 2028 ಬರೋದು. ಅಷ್ಟರೊಳಗೆ ಇಲ್ಲಿ ಏನಾದರೂ ಪವಾಡ ಮಾಡಬೇಕಾಗಿದೆ ರಾಜ್ಯ ತುಂಬ. ಅದರಲ್ಲೂ ಮುಖ್ಯವಾಗಿ BJP ಸಲ ಆಡಳಿತಕ್ಕೆ ಬರಬೇಕು ಅನ್ನೋದು BJPಗರು ಸಹಜ ಆಸೆ, ತಪ್ಪೇನಲ್ಲ. ಅದಕ್ಕೆ ಅವರು ಏನು ಮಾಡಿ ಬದಲಾಯಿಸಬೇಕು ಅಂತೇಳಿ. ಆದರೆ ಭಿನ್ನಮತಿಯರು ಮಾತ್ರ ಇಲ್ಲ, ನೀವು ಎಲ್ಟೆನಿಕ್ ಕಾಷ್ಟ ವಿಜೇಂದ್ರನ ತೆಗೆದು ಹಾಕಬೇಕು ಅಂದ್ರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ನಾವು ಗೆಲ್ಲೋದಿಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮತ್ತಷ್ಟು ಗದ್ದು ಹಿಡಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬಿಡದಿ ಟೌನ್ಶಿಪ್ ಆಗಿರ್ಬೋದು. ಅದೇ ಕಾಲಕ್ಕೆ ಏನಪ್ಪ ಅಂದ್ರೆ ಈ ಕೆಲವೊಂದು ಭ್ರಷ್ಟಾಚಾರದ